ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಸಿಂಪಲ್ ಆಗಿ ಹಾಕುವಂಥ ಬಾರ್ಡರ್ ಡಿಸೈನ್ನ ನಾನಿಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ಈ ಡಿಸೈನ್ ಮಾಡೋದಕ್ಕೆ ನಾನು 10 ನಂಬರ್ ನೀಡಲ್ನ ತಗೊಂಡಿದ್ದೀನಿ. ಹಾಗೆಯೇ 6 ಎಳೆ ದಾರನ ಗಂಟಾಕಿ ಇಟ್ಕೊಂಡಿದ್ದೀನಿ. ನೀವು ಈ ಒಂದು ಡಿಸೈನ್ಗೆ 7 ಅಥವಾ 8 ಸ್ಟ್ಯಾಂಡ್ಸ್ ಕೂಡ ತಗೋಬೋದು. ಸ್ವಲ್ಪ ಸ್ಟಿಫಾಗಿ ಬರುತ್ತೆ. 6 ಸ್ಟ್ಯಾಂಡಲ್ಲಿ ಕೂಡ ಸ್ಟಿಫಾಗಿ ಬರುತ್ತೆ, ಬಟ್ ಸ್ವಲ್ಪ ಅದು ಥಿಕ್ಕಾಗಿ ಬರುತ್ತೆ ಅನ್ನೋ ಕಾರಣ ಅಷ್ಟೇ. ನಾನಿಲ್ಲಿ ಯೂಸ್ ಮಾಡ್ತಿರೋದು 6 ಎಳೆ ದಾರ ಮಾತ್ರ. ಸ್ಟಾರ್ಟಿಂಗಲ್ಲಿ ಒಂದು ಸತಿ ಲಾಕ್ನ ಮಾಡ್ಕೋತಾ ಇದ್ದೀನಿ. ಹಾಗೆ ಪಕ್ಕದಲ್ಲಿ ಮತ್ತೊಂದು ಸತಿ ಲಾಕ್ನ ಮಾಡ್ಕೋಬೇಕು. 2 ಟೈಮ್ಸ್ ಲಾಕ್ ಮಾಡೋದ್ರಿಂದ ಸೆಕ್ಯೂರ್ ಆಗಿರುತ್ತೆ. ಆ ಕಾರಣಕ್ಕಾಗಿ 2 ಟೈಮ್ಸ್ ಲಾಕ್ನ ಮಾಡ್ಕೋಬೇಕು. ನಾನಿಲ್ಲಿ ಸ್ಯಾಂಪಲ್ ಪೀಸಿಗೆ ಹಾಕ್ತಾ ಇದ್ದೀನಿ. ನೀವು ಸಾರಿಗೆ ಹಾಕೋದಿದ್ರೆ ಪಲ್ಲು ರೈಟ್ ಸೈಡ್ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಅಲ್ಲಿಂದ ನಾನು ನೆಕ್ಸ್ಟು ನೀಡಲ್ಗೆ ಒಂದು ಸತಿ ದಾರನ ತಗೊಂಡು ಪಕ್ಕದಲ್ಲೇ ಹೋಗಿ ದಾರ ತಗೊಬಂದು ಹಾಫ್ ಡಬಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ. ನೀಡಲ್ಗೆ ಒಂದು ಸತಿ ದಾರ ತಗೋಬೇಕು. 3 ದಾರ ಇರುತ್ತೆ ನೀಡಲ್ ಮೇಲೆ. ಆ 3 ದಾರನ ಒಟ್ಟಿಗೆ ಒಂದು ಮಾಡ್ಕೋಬೇಕು. ಅಲ್ಲಿಂದ 3 ಚೈನ್ ಹಾಕಿ 2 ಸತಿ ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡ್ವಲ್ಲ, ಆ ಎರಡನ್ನು ಸೇರಿಸಿ ನಾವಿಲ್ಲಿ ಪಿಕಾಟ್ನ ಮಾಡ್ಕೋಬೇಕು. ಅಂದರೆ 2 ಟೈಮ್ಸ್ ಲಾಕ್, ಹಾಗೆಯೇ 2 ಸತಿ ಹಾಫ್ ಡಬಲ್ ಕ್ರೋಶ. ಅದರ ಮಧ್ಯದಲ್ಲಿ 2 ಹಾಫ್ ಡಬಲ್ ಕ್ರೋಶಗಳನ್ನ ಸೇರಿಸ್ಕೊಂಡು ಒಟ್ಟಿಗೆ ಒಂದು ಪಿಕಾಟ್ನ ಮಾಡ್ಕೋಬೇಕು. ನೋಡಿ, ಮತ್ತೆ ನೀಡಲ್ಗೆ ಒಂದು ಸತಿ ದಾರನ ತಗೊಂಡಿದ್ದೀನಿ. ಪಕ್ಕದಲ್ಲೇ ನೋಡಿ 1 ಪಾಯಿಂಟ್ ಆಗೋಷ್ಟು ಮಾತ್ರ ಗ್ಯಾಪ್ ಕೊಡಿ, ಜಾಸ್ತಿ ಬೇಡ. 1 ಚೈನ್ ಗ್ಯಾಪ್ ಮಾತ್ರ ಇರಲಿ. ಅಲ್ಲಿ ಹೋಗಿ ದಾರ ತಗೊಬರ್ಬೇಕು. ನೀಡಲ್ ಮೇಲೆ 3 ದಾರ ಇರುತ್ತೆ. ಆ 3 ದಾರನ ಒಟ್ಟಿಗೆ ಒಂದು ಮಾಡ್ಕೋಬೇಕು, ಹಾಫ್ ಡಬಲ್ ಕ್ರೋಶ. ಮತ್ತೆ ನೀಡಲ್ಗೆ ಒಂದು ಸತಿ ದಾರ ತಗೊಂಡು ಪಕ್ಕದಲ್ಲೇ ಹೋಗಿ ದಾರ ತಗೊಬರ್ಬೇಕು. 3 ದಾರ ಇರುತ್ತೆ ನೀಡಲ್ ಮೇಲೆ. ಆ 3 ದಾರನ ಒಟ್ಟಿಗೆ ಒಂದು ಮಾಡಿಕೊಂಡು ಅಲ್ಲಿಂದ 3 ಚೈನ್ನ ಹಾಕೋಬೇಕು. 3 ಚೈನ್ ಹಾಕೊಂಡ ನಂತರ 2 ಸತಿ ನಾವು ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡ್ವಲ್ಲ, ಅದನ್ನು ಎರಡನ್ನು ಸೇರಿಸಿ ಒಟ್ಟಿಗೆ ನಾವಿಲ್ಲಿ ಪಿಕಾಟ್ನ ಮಾಡ್ಕೋಬೇಕು. 3 ಚೈನ್ ಹಾಕಬೇಕು, 2 ಹಾಫ್ ಡಬಲ್ ಕ್ರೋಶ ಒಟ್ಟಿಗೆ ನಾವಿಲ್ಲಿ ಪಿಕಾಟ್ನ ಮಾಡ್ಕೋಬೇಕು. ಮತ್ತೆ ನೀಡಲ್ಗೆ ಒಂದು ಸತಿ ದಾರ ತಗೊಂಡು 1 ಚೈನ್ ಗ್ಯಾಪ್ ತಗೊಳ್ಬೇಕು. ಅಂದರೆ 1 ಚೈನ್ ಗ್ಯಾಪ್ ಅಷ್ಟು ಬಿಟ್ಟು ನಾವು ನೀಡಲ್ನ ಹಾಕಿ ದಾರ ತಂದು, ನೀಡಲ್ ಮೇಲೆ 3 ದಾರ ಇರುತ್ತೆ. ಆ 3 ದಾರನ ಒಟ್ಟಿಗೆ ಒಂದು ಮಾಡ್ಕೋಬೇಕು. ಮತ್ತೆ ನೀಡಲ್ಗೆ ಒಂದು ಸತಿ ದಾರ ತಗೋಬೇಕು, ಮತ್ತೆ ಹಾಫ್ ಡಬಲ್ ಕ್ರೋಶ, 3 ಚೈನ್, 2 ಹಾಫ್ ಡಬಲ್ ಕ್ರೋಶಗಳನ್ನ ಒಟ್ಟಿಗೆ ಸೇರಿಸ್ಕೊಂಡು ನಾವಿಲ್ಲಿ ಪಿಕಾಟ್ನ ಮಾಡ್ಕೋಬೇಕು. ಫ್ರೆಂಡ್ಸ್, ಇಲ್ಲಿ ನಾನು ಬಾರ್ಡ್ರ್ ಡಿಸೈನ್ ಮಾಡ್ತಾ ಇದ್ದೀನಿ. ಹಾಗೆ ವಿತೌಟ್ ಕುಚ್ಚು, ಯಾವುದೇ ರೀತಿ ಕುಚ್ಚು ಬರೋದಿಲ್ಲ ಇದಕ್ಕೆ. ನಿಮಗೆ ಇದೇ ಡಿಸೈನಲ್ಲಿ ಕುಚ್ಚು ಬೇಕು ಅಂತಂದರೆ ಕುಚ್ಚಿಗೆ ಪ್ಲೇಸ್ ಮಾಡ್ಕೋಬೋದು. ನಾನಿಲ್ಲಿ ಒಂದೊಂದು ಬೀಡನ್ನ ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಮಿಡ್ಲಿಗೆ. ಆ ಬೀಡ್ ಬೇಡ ಅಂತ ಅಂದರೆ ನೀವು ಆ ಪ್ಲೇಸಲ್ಲಿ ಕುಚ್ಚು ಬೇಕು ಅಂದರೆ ಕುಚ್ಚು ಹಾಕ್ಬೋದು. ಅಥವಾ ಇದೇ ರೀತಿ ನೀವು ಕಂಪ್ಲೀಟ್ ಸೀರೆಗೆ ಹಾಫ್ ಡಬಲ್ ಕ್ರೋಶ ಪಿಕಾಟ್ ಮಾಡಿಕೊಂಡು ಬಾರ್ಡ್ರ್ ಡಿಸೈನ್ ಆಗಿ ಕೂಡ ಕನ್ವರ್ಟ್ ಮಾಡ್ಕೋಬೋದು. ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ನಾನು ಹಾಫ್ ಡಬಲ್ ಕ್ರೋಶ 2 ಸತಿ ಮಾಡಿದ ಮೇಲೆ 3 ಚೈನ್ನ ಹಾಕ್ಕೊಂಡಿದ್ದೀನಿ. 3 ಚೈನ್ ಹಾಕ್ಕೊಂಡು 2 ಹಾಫ್ ಡಬಲ್ ಕ್ರೋಶಗಳನ್ನ ಸೇರಿಸ್ಕೊಂಡು ಒಟ್ಟಿಗೆ ನಾನಿಲ್ಲಿ ಪಿಕಾಟ್ನ ಮಾಡ್ಕೋತಾ ಇದ್ದೀನಿ. ಮತ್ತೆ ನಾನಿಲ್ಲಿ ಸೇಮ್ ಅದೇ ರೀತಿ ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೋತಾ ಇದ್ದೀನಿ. ಸ್ಟಾರ್ಟಿಂಗ್ ಮತ್ತೆ ನಾನು ಅಲ್ಲಿ ಹಾಫ್ ಡಬಲ್ ಕ್ರೋಶಗಳನ್ನೇ ಮಾಡ್ಕೋತಾ ಇದ್ದೀನಿ. ಒಂದು ಹಾಫ್ ಡಬಲ್ ಕ್ರೋಶ, ಎರಡನೇ ಹಾಫ್ ಡಬಲ್ ಕ್ರೋಶ, 3 ಚೈನ್ನ ಹಾಕೋಬೇಕು. 2 ಹಾಫ್ ಡಬಲ್ ಕ್ರೋಶಗಳನ್ನ ಸೇರಿಸ್ಕೊಂಡು ಒಟ್ಟಿಗೆ ಇಲ್ಲಿ ನಾವು ಒಂದು ಮಾಡ್ಕೋಬೇಕು. 2 ಹಾಫ್ ಡಬಲ್ ಕ್ರೋಶಗಳನ್ನ ಸೇರಿಸ್ಕೊಂಡು ಇಲ್ಲಿ ನಾನು ಪಿಕಾಟ್ನ ಮಾಡ್ಕೋತಾ ಇದ್ದೀನಿ.
ಅಲ್ಲಿಂದ ಸ್ವಲ್ಪ ದಾರನ ಮೇಲೆತ್ತಿ ನಾನಿಲ್ಲಿ ಎಲಿಫೆಂಟ್ ಡಿಸೈನ್ ಇರೋ ಬೀಡನ್ನ ತೊಗೊಂಡಿದ್ದೀನಿ ನೋಡಿ. ಸೊ ನಾನಿಲ್ಲಿ ಫೇಸ್ನ ಮುಂದಕ್ಕೆ ಮಾಡಿದ್ದೀನಿ, ಯಾಕಂದರೆ ಇದು ಬಲಗಡೆಗೆ ತಿರ್ಕೋಬೇಕಲ್ವ ನೋಡಿ. ನಾವಿಲ್ಲಿ ಲಾಕ್ ಮಾಡುವಾಗ ಅದು ಆಪೋಸಿಟ್ ಬರುತ್ತೆ. ಸೊ ಇದೇ ರೀತಿ ಬರಬೇಕಲ್ವ. ಸೊ ಒಂದು ಸೈಡಿಗೆ ಮತ್ತೊಂದು ಇನ್ನೊಂದು ಸೈಡಿಗೆ ಬರ್ಬೋದು. ಪ್ರತಿ ಸಲನೂ ಇದೇ ರೀತಿ ನೀವು ನೀಡಲ್ಗೆ ಎಲಿಫೆಂಟ್ನ ತೊಗೋಬೇಕಾಗುತ್ತೆ, ಯಾಕಂದರೆ ಫೇಸು ಹಾಗೆ ಬ್ಯಾಕ್ ಸೈಡ್ ಇದು ಬರುತ್ತಲ್ವ. ಸೊ ನೋಡ್ಕೋಬೇಕಾಗುತ್ತೆ. ಫ್ಲವರ್ ಡಿಸೈನ್ಗಳಲ್ಲೆಲ್ಲ ಆ ರೀತಿ ಬರಲ್ಲ. ಸೊ ಈ ಎಲಿಫೆಂಟ್ ಡಿಸೈನ್ಗಳನ್ನೆಲ್ಲ ಸ್ವಲ್ಪ ನೋಡಿಕೊಂಡು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ನೀಡಲ್ಗೆ ಒಂದು ಸತಿ ದಾರ ತಗೊಂಡಿದ್ದೀನಿ. ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ನೀಡಲ್ನ ಚುಚ್ಚಿ ದಾರ ತಗೊಬಂದು ನೀಡಲ್ ಮೇಲೆ ಇರೋ 3 ದಾರಗಳನ್ನ ಒಟ್ಟಿಗೆ ಒಂದು ಮಾಡ್ಕೋತೀನಿ. ಹಾಫ್ ಡಬಲ್ ಕ್ರೋಶಾ. ಮತ್ತು ನೀಡಲ್ಗೆ ಒಂದು ಸತಿ ದಾರನ ತಗೋಬೇಕು. ಪಕ್ಕದಲ್ಲೇ ಹೋಗಿ ದಾರ ತಂದು 3 ದಾರನ ಒಟ್ಟಿಗೆ ಒಂದು ಮಾಡ್ಕೋಬೇಕು. 3 ಚೈನ್ 2 ಹಾಫ್ ಡಬಲ್ ಕ್ರೋಶಗಳನ್ನ ಒಟ್ಟಿಗೆ ಒಂದು ಮಾಡ್ಕೋಬೇಕು. ಫ್ರೆಂಡ್ಸ್, ಅಲ್ಲಿ ನಿಮಗೆ ಬೀಡ್ ಇಷ್ಟ ಇಲ್ಲ ಅಂತಂದರೆ ಆ ಜಾಗದಲ್ಲಿ ನೀವು 4 ಅಥವಾ 5 ಚೈನ್ನ ಹಾಕೋಬಹುದು. ಸೊ 5 ಚೈನ್ ಹಾಕಿ ಅಲ್ಲಿ ಕುಚ್ಚನ್ನು ಕಟ್ಕೋಬೋದು. 4 ಅಥವಾ 3 ಅಥವಾ 4, 5 ಈ ರೀತಿ ಯಾವ ರೀತಿಯ ಕುಚ್ಚನ್ನು ನಿಮಗೆ ಬೇಕು ಅನಿಸುತ್ತೆ. ಸೊ ಆ ರೀತಿ ನಿಮಗೆ ಕುಚ್ಚಿಗೆ ಜಾಗ ಬಿಟ್ಟು ಮತ್ತೆ ಇದೇ ರೀತಿ ಹಾಫ್ ಡಬಲ್ ಕ್ರೋಶ ಹಾಗೆ ಪಿಕಾಟ್ನ ಮಾಡ್ಕೋಬೋದು. ಸೊ ಬೀಡ್ ಇಷ್ಟ ಇದೆ ಅಂತಂದರೆ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ವಿತೌಟ್ ಕುಚ್ಚು ಕೂಡ ಮಾಡ್ಬೋದು, ವಿತ್ ಕುಚ್ಚು ಕೂಡ ಮಾಡ್ಬೋದು, ನಿಮ್ಮ ಇಷ್ಟ ಆಗುತ್ತೆ. ಅಥವಾ ಬೀಡ್ ಅಕ್ಕಪಕ್ಕದಲ್ಲಿ ಕುಚ್ಚು ಬರೋ ರೀತಿ ಕೂಡ ಮಾಡ್ಕೋಬೋದು. ಸೊ ಇಲ್ಲಿ ನಾನು ಸ್ಟಾರ್ಟಿಂಗಲ್ಲಿ 5 ಸತಿ ನಾನು ಪಿಕಾಟ್ನ ಮಾಡ್ಕೊಂಡಿದ್ದೀನಿ ಹಾಫ್ ಡಬಲ್ ಕ್ರೋಶ ಮಾಡಿ. ಬೀಡ್ ಆ್ಯಡ್ ಮಾಡಿದ ನಂತರ ನಾನು ಒಟ್ಟು 7 ಸತಿ ಹಾಫ್ ಡಬಲ್ ಕ್ರೋಶ ಹಾಗೆಯೇ ಪಿಕಾಟ್ ಮಾಡ್ಕೋತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ನಾನು 5 ಸತಿ ಹಾಫ್ ಡಬಲ್ ಕ್ರೋಶ ಹಾಗೆ ಪಿಕಾಟ್ನ ಮಾಡ್ಕೊಂಡಿದ್ದೀನಿ. ಬೀಡ್ ಆ್ಯಡ್ ಮಾಡ್ಕೊಂಡ ನಂತರ 7 ಸತಿ ನಾನಿಲ್ಲಿ ಹಾಫ್ ಡಬಲ್ ಕ್ರೋಶ ಹಾಗೆ ಪಿಕಾಟ್ನ ಮಾಡ್ಕೊಂಡಿದ್ದೀನಿ. ಇದು 7ನೇ ಹಾಫ್ ಡಬಲ್ ಕ್ರೋಶ. ದಾರಗಳು ಆವಾಗ ನೀಡಲಿಂದ ತಪ್ಪಿ ಹೋದರೆ, ಮಿಸ್ ಆದರೆ, ಸೊ ಅದನ್ನು ಸೇರಿಸ್ಕೊಂಡು ನೀವು ಡಿಸೈನ್ನ ಮಾಡ್ಕೋಬೇಕು ಫ್ರೆಂಡ್ಸ್. ಹಾಗೆ ನೀವು ಬಿಟ್ಟು ಹೋದರೆ ಅದು ಡಿಸೈನು ಕೂಡ ಸ್ವಲ್ಪ ಅಂದರೆ ರಿಂಕಲ್ಸ್ ಬರೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಸ್ವಲ್ಪ ನೋಡಿಕೊಂಡು ನೀವು ಡಿಸೈನ್ನ ಮಾಡ್ಕೋಬೇಕಾಗುತ್ತೆ. ಸೊ 7 ಅಥವಾ 8 ಸ್ಟ್ಯಾಂಡ್ಸ್ ತಗೊಂಡಾಗ 10 ನಂಬರ್ ನೀಡಲಲ್ಲಿ ಸ್ವಲ್ಪ ಜಾಸ್ತಿ ಮಿಸ್ ಆಗೋ ಚಾನ್ಸಸ್ಗಳಿರುತ್ತೆ. ಆವಾಗ ನೀವು 9 ಅಥವಾ 8 ನಂಬರ್ ನೀಡಲ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ನೋಡಿ, ಮತ್ತೆ ನಾನಿಲ್ಲಿ ಹಾಫ್ ಡಬಲ್ ಕ್ರೋಶಕ್ಕೆ ಒಂದು ಪಿಕಾಟ್ನ ಮಾಡ್ಕೋತಾ ಇದ್ದೀನಿ 7th. ಸೊ ಇಲ್ಲಿಂದ ಮತ್ತೆ ನಾನು ನೋಡಿಲಿ 7 ಹಾಫ್ ಡಬಲ್ ಕ್ರೋಶ ಆಗಿ ಪಿಕಾಟ್ನ ಮಾಡ್ಕೊಂಡಿದ್ದೀನಲ್ವ. ಇಲ್ಲಿಂದ ಸ್ವಲ್ಪ ದಾರನ ಮೇಲೆತ್ತಿ ಮತ್ತೆ ನಾನಿಲ್ಲಿ ಎಲಿಫೆಂಟ್ ಡಿಸೈನ್ ಇರೋ ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೀಡ್ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಬೀಡ್ ಆ್ಯಡ್ ಮಾಡಿಕೊಂಡು ನೀಡಲ್ಗೆ ಒಂದು ಸತಿ ದಾರನ ತಗೋಬೇಕು. ಸ್ಟ್ರೈಟಾಗಿ ನೋಡ್ಕೊಳ್ಳಿ ಬೀಡ್ ಎಷ್ಟು ಲೆಂತ್ ಇದೆ, ಸೊ ಅಷ್ಟಕ್ಕೆ ನೀಟಾಗಿ ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ನ ಮಾಡ್ಕೋಬೇಕು ಬಟ್ಟೆಗೆ. ಲಾಕ್ ಅಲ್ಲ, ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. ನೀಡಲ್ಗೆ ಒಂದು ಸತಿ ದಾರ ತಗೋಬೇಕು. ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಡಲ್ಗೆ ಬಟ್ಟೆಗೆ ಚುಚ್ಚಿ ದಾರ ತಗೊಬಂದು ನೀಡಲ್ ಮೇಲೆ 3 ದಾರ ಇರುತ್ತೆ, ಆ 3 ದಾರನ ಒಟ್ಟಿಗೆ ಒಂದು ಮಾಡ್ಕೋಬೇಕು. ಮತ್ತೆ ನೀಡಲ್ಗೆ ಒಂದು ಸತಿ ದಾರ ತಗೊಂಡು ಪಕ್ಕದಲ್ಲಿ ಹೋಗಿ ದಾರ ತಗೊಬರಬೇಕು. ಮತ್ತು ಆ 3 ದಾರನ ಒಟ್ಟು ಮಾಡಿಕೊಂಡು 3 ಚೈನ್ 2 ಹಾಫ್ ಡಬಲ್ ಕ್ರೋಶಗಳನ್ನು ಒಟ್ಟಿಗೆ ಸೇರಿಸ್ಕೊಂಡು ಇಲ್ಲಿ ನಾವು ಪಿಕಾಟ್ನ ಮಾಡ್ಕೋಬೇಕು. ನೋಡಿ, ಇದೇ ರೀತಿ ನಾನು ಕಂಪ್ಲೀಟ್ ಮಾಡ್ತೀನಿ. ಲಾಸ್ಟಲ್ಲಿ ಕೂಡ ನಾನಿಲ್ಲಿ 5 ಹಾಫ್ ಡಬಲ್ ಕ್ರೋಶ ಹಾಗೇ ಪಿಕಾಟ್ನ ಮಾಡಿ ತೋರಿಸ್ತೀನಿ ನೋಡಿ.
ಇಲ್ಲಿ ಕೂಡ ನಾನು ಲಾಸ್ಟಲ್ಲಿ ನಾನು 5 ಪಿಕಾಟ್ ಹಾಗೆ ಹಾಫ್ ಡಬಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. ಎಂಡಲ್ಲಿ 2ರಿಂದ 3 ಚೈನ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಎಕ್ಸ್ಟ್ರಾ ಹಾಕ್ಕೊಂಡು 6 ಎಳೆ ದಾರನ ಕಟ್ ಮಾಡ್ಕೋಬೇಕು. ನೀಡಲ್ನ ಮೇಲೆ ಎಳ್ಕೊಂಡು ಈ ರೀತಿ ಟೈಟಾಗಿ ಎಳ್ಕೊಂಡ್ರೆ ಲಾಕ್ ಆಗುತ್ತೆ. ಸೊ ಅಲ್ಲಿ ಎಕ್ಸ್ಟ್ರಾ ದಾರನ 6 ಎಳೆ ದಾರನ ನಾವಲ್ಲಿ ಗ್ಲೂ ಹಾಕಿ ಅಂಟಿಸ್ಕೋಬೇಕು ಇಲ್ಲಿ. ಸೊ ನೋಡ್ಬೋದಲ್ಲ ಡಿಸೈನ್ ಈ ರೀತಿ ಬರುತ್ತೆ. ಸೆಲ್ಫ್ ಕಲರ್ ನಿಮ್ಮ ಸ್ಯಾರೀಸ್ಗಳಿಗೆಲ್ಲ ಈ ಡಿಸೈನ್ ತುಂಬಾ ಚೆನ್ನಾಗಿ ಕಾಣುತ್ತೆ ವಿತೌಟ್ ಕುಚ್ಚು. ನಿಮಗೆ ವಿತ್ ಕುಚ್ಚು ಬೇಕು ಅಂತ ಅಂದರೆ ಈ ಒಂದು ಬೀಡ್ ಹಾಕಿರೋ ಪ್ಲೇಸಲ್ಲಿ ಕುಚ್ಚು ಬೇಕಾದರೆ ಕಟ್ಕೋಬೋದು. ನಾನಿಲ್ಲಿ ವಿತೌಟ್ ಕುಚ್ಚು ಮಾಡಿದ್ರಿಂದ ಈ ರೀತಿ ಮಾಡಿದ್ದೀನಿ. ಈ ಒಂದು ಡಿಸೈನ್ಗೆ ನೀವು 450ಇಂದ 550 ತನಕನೂ ಚಾರ್ಜ್ ಮಾಡ್ಕೋಬೋದು. ಸೊ ಪ್ಲೇಸಸ್ಗಳು ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್, ನೋಡ್ಕೊಂಡು ಚಾರ್ಜಸ್ಗಳನ್ನ ಮಾಡ್ಕೊಳ್ಳಿ. ಈ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.